ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮನುಷ್ಯ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸರಪಾಡಿ ಶ್ರೀ ಶರಬೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೆ ನಾನು. ಸರಪಾಡಿಯಲ್ಲಿ ಆ ಊರು ಅಂದ್ರೆ ಮಂಗಳೂರಿಂದ ಸ್ವಲ್ಪ ದೂರ, ಬಂಟ್ವಾಳ ಮನಿಯಾಳ ಎಲ್ಲ ದಾಟಿ ಹೋಗ್ಬೇಕು. ಆದರೆ ನಮಗೆ ಅಲ್ಲಿ ಒಂದು ಸ್ವಲ್ಪ ನಂಟು ಇದೆ, ಯಾಕಂದ್ರೆ ಅಲ್ಲಿ ನಮ್ಮ ಒಬ್ರು ಪರಿಚಯದವರಿದ್ದಾರೆ, ಚೇತನನ್ನ. ಅವರು ನಮಗೆ ತುಂಬಾ ಭಜನಾ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಊರಲ್ಲಿ. ಹಾಗಾಗಿ ಅಲ್ಲಿದ್ದು ಟೆಂಪಲ್ ಇದ್ದು ಭಟ್ರದ್ದು ಮನೆ ಒಕ್ಕಲು ರೀಸೆಂಟ್ ಆಗಿ ಆಗಿತ್ತು, ಗೃಹ ಪ್ರವೇಶ. ಅದರದ್ದು ಕೂಡ ಭಜನಾ ಕಾರ್ಯಕ್ರಮ ನಾವೇ ಮಾಡಿದ್ವಿ. ಇವತ್ತು ಅವರದ್ದು ಚೇತನನ್ನಂದು ಪಾಪದ್ದು ಹುಟ್ಟಿದಬ್ಬ, ಹಾಗಾಗಿ ಇವತ್ತು ಟೆಂಪಲ್ ಅಲ್ಲಿ ಪೂಜೆ ಇದೆ ಅವರ ಲೆಕ್ಕದಲ್ಲಿ. ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ದಾರೆ, ಹಾಗೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಈಗ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಕಡಿಮೆ ಅಲ್ಲ, ಫ್ರೀ ಇದೆ, ಹಾಗೆ ಹೋಗಿ ವಿಸಿಟ್ ಮಾಡಿ ಬರುವ ಅಂತ. ನೋಡಿ ಫುಲ್ ರೆಡಿ ಆಗಿದ್ದೇನೆ, ಬಿಟ್ಟೆ ಒಂದು ಸೇಮ್ ಕಲರ್ ಡ್ರೆಸ್ ಎಲ್ಲ ಹಾಕಿ. ನನ್ನ ಹತ್ರ ಅಂದ್ರೆ ಬಾಯ್ಸ್ಗೆ ಆ ಕಲರ್ ಅಷ್ಟು ಚಂದ ಕಾಣಲ್ಲ ಅಂತ, ಗರ್ಲ್ಸ್ಗೆ ಒಳ್ಳೆ ಕಾಣ್ತದೆ. ಹೌದು, ಹಾಗೆ ಈಗ ಹೋಗ್ತಾ ಇದ್ದೇವೆ, ಹೊಂದಿವೆ. ಹೋಗ್ತಾ ಮಾತಾಡುವ. ಟೆಂಪಲ್ಗೆ ಹತ್ರ ಆದ್ವಿ ನಾವು. ಇಲ್ಲಿ ಬಾರಿ ಚಂದದ ಒಂದು ನದಿ ಇದೆ. ನದಿಯಲ್ಲಿ ನೀರು ಫುಲ್ ಆಗಿದೆ ಮಳೆಗೆ. ನೋಡಿ ಆಚೆ ಎರಡು ಸೈಡ್ ಕೂಡ ಇದೆ ನೋಡಿ, ಎಷ್ಟು ಚಂದ. ಮತ್ತೆ ಈ ಕಡೆ ಸರಪಾಡಿ ಈಚೆ ಸೈಡ್ ತುಂಬಾ ಚಂದ ಒಂಥರ ವೆದರ್. ನೋಡಿ ನದಿಯಲ್ಲಿ ಪೆರ್ಮರಿ ಇದೆ, ನೋಡಿ ಅಲ್ಲಿ ನೀರಿನಲ್ಲಿ ಪೆರ್ಮರಿ. ಅವರಿಗೆ ಮಾತ್ರ ಕಾಣುದು. ಚಂದದ ನದಿ ಇದು. ಇನ್ನು ಸ್ವಲ್ಪ ಮಳೆ ಬಂದ್ರೆ ಫುಲ್ ಆಗ್ತದೆ. ಹೌದು, ಆಲ್ಮೋಸ್ಟ್ ಮೇಲೆ ಮಾರ್ಗದ ವಾರಿಗೆ ಬಂದಿದೆ. ಇನ್ನು ಒಂದು 7 minutes ಇದೆ ಟೆಂಪಲ್ಗೆ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಟೆಂಪಲ್ ನದಿ ಮುಗಿದು ಇನ್ನು ಇದು ತೋಟ, ತಂಪಾದ ವಾತಾವರಣ, ಸ್ವಲ್ಪ ಮಳೆ, ಹಳ್ಳಿ ವಾತಾವರಣ ಭಾರಿ ಚಂದ ಆಗ್ತದೆ ಈ ವೆದರ್ಗೆ. ಹೊರಗಡೆ ತಿರುಗಾಡ್ಲಿಕ್ಕೆ, ಲಾಂಗ್ ಡ್ರೈವ್ ಹೋಗ್ಲಿಕ್ಕೆ. ರೋಡ್ ಕೂಡ ಸಪೂರ ಇದೆ, ಹಾರ್ನ್ ಹಾಕ್ತಾನೆ ಹೋಗ್ಬೇಕು, ಇಲ್ಲದ್ರೆ ಮುಂದ್ಗಡೆಯಿಂದ ಸಡನ್ ಆಗಿ ಬರ್ತಾರೆ. ನಾವಿಲ್ಲಿ ಟೆಂಪಲ್ ಹತ್ರ ರೀಚ್ ಆಗ್ತದೆ. ಅಂದರೆ ಪೂಜೆ ಎಲ್ಲ ಎಷ್ಟು ಗಂಟೆಗೆ ಏನು ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಇವರು ಹೇಳಲಿಕ್ಕೆ ಹೋಗಿರಲಿಲ್ಲ ಬರ್ತೀವಂತ. ಬಟ್ ಪೂಜೆ ಸೌಂಡ್ ಕೇಳಿಸ್ತಾ ಇದೆ. ಸೊ ಇದೆ ನೋಡಿ, ನಾನು ಮಡ್ ರೋಡ್ ಸೀದಾ ಹೋಗ್ಯಾರ. ನಾನು ಬೇತ ಕಡೆ ಹೋಗ್ಬಾರೆ ಆ ಇಲ್ಲದ ಯೂಟರ್ನ್ ಆಗೋಡು ಬಂಡ ರೈಟ್ ತೆಪ್ಪೋಡು. ಸೊ ಹಾಗಾಗಿ ಇಲ್ಲೇ ನೋಡಿ ಪಾಪದು ಒಂದು ನಿದ್ದೆ ಆಯ್ತು, ಕೂಡ ನೋಡ್ತಾ ಇದ್ದಾಳೆ. ಅವಳಿಗೆ ಈ ತರ ರೀಚ್ ಆಗೋ ಗೊತ್ತಾಗ್ತದೆ ಇನ್ನು ಹೊರಗಡೆ ಹೋಗ್ಲಿಕ್ಕೆ ಅಂತ. ಮತ್ತೆ ಅವಳಿಗೆ ಹಿಡಿದೆಲ್ಲ ಈ ತರ ಕುತ್ಕೊಳ್ಬಾರ್ದು ನೋಡಿ, ಫುಲ್ ಹೊರಗಡೆ ನೋಡ್ತಾ ಇದ್ದಾಳೆ. बाहर गई अम्मू. अरे अन्नी ಇಲ್ಲಿ ದೇವಸ್ಥಾನದಿಂದ ನಾವು ವಾಪಸ್ ಹೋಗ್ತಾ ಇದ್ದೇವೆ. ಇಲ್ಲೊಂದು ನವಿಲಿದೆ, ನವಿಲು. ಆ ನವಿಲನ್ನು ನಮ್ಮ ನವಿಲು ನೋಡ್ತಾ ಇದೆ ನೋಡಿ, ನಮ್ಮ ನವಿಲು. ಬಾಬಾ ಅವಳದಲ್ಲಿ ನವಿಲು. ಹಾಯ್ ಮನ್ಪ್ಲೆ, ಹಾಯ್ ಮನ್ಪ್ಲೆ, ಹಾಯ್ ಮನ್ಪ್ಲೆ, ಹಾಯ್ ಮನ್ಪ್ಲೆ, ಹಾಯ್. ನವಿಲಿಗೆ ಹಾಯ್ ಮನ್ಪ್ಲೆ. ಬಲೆ ಬಲ್ಲೆ ಇಡೆ, ಬಲೆ ಬಲ್ಲೆ. ನಾವು ಅದೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ, ಊಟ ತುಂಬ ಚೆನ್ನಾಗಿತ್ತು. ಶುಕ್ರವಾರ ವೆಜ್ ಊಟ ತುಂಬ ಚೆನ್ನಾಗಿದೆ. ಇನ್ನೊಂದು ಖುಷಿಯಾದದ್ದು ಏನಂದರೆ, ಅದೇ ನಾನು ಹೇಳಿದಲ್ಲ ಚೇತನನ್ನ ಅಂತ, ಅವರ
ಪಾಪು, ಚಿಕ್ಕ ಪಾಪು, ಒಂದು ದೊಡ್ಡ ಮಗಳು ಹೆಣ್ಮಗು, ಇನ್ನೊಂದು ಈಗ ಚಿಕ್ಕ ಪಾಪು ಗಂಡು ಮಗು. 1 ವರ್ಷ, ಇವತ್ತಿಗೆ 1 ವರ್ಷ ಆಯಿತು. ಹಾಗಾಗಿ ಅವರು ಈಗ ಬೇರೆ ಸೆಲೆಬ್ರೇಷನ್ ಏನೂ ಮಾಡಲಿಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು, ಅದು ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ ಏನಂದರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಹೋಗಿ, ಯಾಕೆಂದರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಅದೊಂದು ಖುಷಿಯೇ ಬೇರೆ. ಈಗ ವಾಪಸ್ ಹೋಗ್ತಾ ಇದ್ದೇವೆ ಅಲ್ಲಿಂದ. ಕುಸ್ತಿ ಮಾಡ್ತಿದ್ದಾರೆ, ಸರ್ಕಸ್, ಬಕ್ಕ 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 ಮೂತುಲೆ ಪದ್ಯ ಬಲ್ಲೆ ಬಾಬಾ ನೀರಲು ಜೊತೆಯಲ್ಲಿ ಪದ್ಯ ಬಲ್ಲೆ ನೀರಲು ಜೊತೆಯಲ್ಲಿ ಪಲ್ಲೆ ನೀರಲು ಜೊತೆಯಲ್ಲಿ ಪಲ್ಲೆ ಮೂಲ್ತಲೆ ಕೂಗ್ಲಿ ಬಾಬಾ ಕೂಗ್ಲಿ ಮೂಲ್ತಲೆ ಇವಾಗಷ್ಟೇ ಮನೆಗೆ ಬಂದ್ವಿ. ಇಲ್ಲಿ ಪಾಪುವಿಗೆ ಸ್ವಲ್ಪ ಹಾಲು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಇದು ಪಾಪುವಿಗೆ ಅಂದರೆ ದನದ ಹಾಲು ಡೈರೆಕ್ಟ್ ಬರುತ್ತೆ, ಇಲ್ಲಿ ಸದನ್ ತರಿಸ್ತೇವೆ. ಇದು ಪ್ಯಾಕೆಟ್ ಹಾಲು. ನಮಗೆ ಏನಾದರೂ ಸ್ವಲ್ಪ ಕಾಫಿ ಅಥವಾ ಏನಾದರೂ ಮಾಡುವ ಅಂತ. ಅಂದರೆ ಊಟ ಇವತ್ತು ಸ್ವಲ್ಪ ಬೇಗ ಆಗಿದೆ, ಹಾಗೆ ಹಸಿವಾಗ್ತಾ ಇತ್ತು ಅಂತ ಬರುವಾಗ ಪೋಡಿ ಅಂದರೆ ನನಗೆ ತುಂಬ ಇಷ್ಟ. ಇವಾಗ ಮಳೆಗಂತೂ ತುಂಬ ಚೆನ್ನಾಗಾಗುತ್ತೆ. ಇಲ್ಲೊಂದು ಹೋಟೆಲ್ ಇದೆ, ಕೃಷ್ಣ ವಿಳಾಸ ಅಂತ, ಉರ್ವ ಸ್ಟೋರಲ್ಲಿ, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಇವಳು ಮಲಗಿದ್ಲು, ಅರ್ಧ ನಿದ್ದೆಯಿಂದ ಇದ್ದು ಫುಲ್ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದು ಪೋಡಿ ಕೊಟ್ಟು ಸಮಾಧಾನ ಆದ್ಲು. ಅಂದರೆ ನಾವು ಮನೆಯಲ್ಲಿ ಡೀಪ್ ಫ್ರೈ ಐಟಮ್ ಎಲ್ಲ ಮಾಡಲ್ಲ, ಸೊ ಅಪರೂಪಕ್ಕೆ ಈ ಥರ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ತಿಂತೇವೆ ಅಂತಲೇ ಹೇಳ್ಬೋದು. ಯಾಕಂದರೆ ಗೊತ್ತಿರ್ಬೋದು, ಮಳೆಗಾಲಕ್ಕೆ ಫ್ರೈಡ್ ಐಟಮ್ಸ್ ಎಲ್ಲ ಸ್ವಲ್ಪ ಎಲ್ರಿಗೂ ಇಷ್ಟ ಆಗುತ್ತೆ ಜಾಸ್ತಿ. ನಾನು ಡೀಪ್ ಫ್ರೈ, ಕಬಾಬ್ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಕಮ್ಮಿ ಮನೇಲಿ ಮಾಡೋದು. ಹಾಗೆ ಅಪರೂಪಕ್ಕೆ ಹೋದಾಗ ಅದೇ ತಿನ್ನೋದು ನಾನು, ಪೋಡಿ. ಮತ್ತೆಂತ ತಂದಿದ್ದಾರೋ ಗೊತ್ತಿಲ್ಲ. ಸೊ ಇವಾಗೊಂದು ಕಾಫಿ ಮಾಡಬೇಕು, ಪಾಪುವಿಗೆ ಸ್ವಲ್ಪ ಹಾಲು ಕೊಡಬೇಕು. ಮತ್ತು ಇದೇನೆಂದರೆ ಚಪಾತಿ ರೆಡಿಮೇಡ್ ಬರುತ್ತೆ, ಗೊತ್ತಿರ್ಬೋದು. ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ತಂದಿರುವಂಥದ್ದು. ಯಾಕಂದರೆ ನಾನು ಚಪಾತಿ ಮಾಡ್ತೀನಿ, ಆದರೆ ತುಂಬ ಟೈಮ್ ಆಯಿತು ಚಪಾತಿ ಮಾಡೋದೆ. ಪಾಪುನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ನನಗಂದರೆ. ಚಪಾತಿ ಅಂದರೆ ಸ್ವಲ್ಪ ಕಷ್ಟ ಮಾಡಲಿಕ್ಕೆ, ಯಾಕಂದರೆ ಕೆಲವರಾದರೆ ಡೈಲಿ ಮಾಡ್ತಾರೆ, ಹಾಗಾಗಿ ಅಭ್ಯಾಸ ಇರುತ್ತೆ. ನಾವು ನೈಟ್ ಕೂಡ ರೈಸೇ ತಿನ್ನೋದ್ರಿಂದ ಚಪಾತಿ ಮಾಡಲಿಕ್ಕೆ ಸ್ವಲ್ಪ ನನಗೆ ಕಷ್ಟ. ಹಾಗಾಗಿ ಇವತ್ತು ನನಗೆ ನೈಟಿಗೆ ಅಡುಗೆ ಆಗಬೇಕಷ್ಟೆ. ಪನ್ನೀರ್ ಮಸಾಲೆ ಏನಾದರೂ ಮಾಡುವ ಅಂತ, ಇವತ್ತು ಫ್ರೈಡೆ ಎಲ್ಲ. ಸೊ ಅದಕ್ಕೆ ಇವರು ಈ ಥರ ತಗೊಂಡು ಬಂದಿದ್ದಾರೆ. ಇದು ನಾವು ಮಾಡುವ ಚಪಾತಿ ಅಷ್ಟು ಟೇಸ್ಟ್ ಇರಲ್ಲ, ಬಟ್ ಇವತ್ತು ಒಂದು ಟೈಮಿಗೆ ಇನ್ನು 6 ಗಂಟೆ ಆಯಿತು. ಮತ್ತು ಪಾಪು ಸ್ವಲ್ಪ ಕಿರಿಕಿರೆಲ್ಲ ಆದರೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದನ್ನೇ ತಗೊಂಡು ಬಂದೆ. ಯಾಕಂದರೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಚಪಾತಿ, ಕೆಲವೊಮ್ಮೆ ಅದು ಹಿಟ್ಟು ಅಳತೆ ಎಲ್ಲ ನನಗೇನು ಅಷ್ಟು ಗೊತ್ತಾಗಲ್ಲ. ನನಗೆ ಇಷ್ಟು ಅಡುಗೆಯಲ್ಲಿ ಚಪಾತಿ ಒಂದು ತುಂಬ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು. ಅದು ಡೈಲಿ ಮಾಡಿದರೆ ಅಭ್ಯಾಸ ಆಗ್ತದೆ, ಬಟ್ ನಮ್ಮ ಮನೆಯಲ್ಲಿ ಚಪಾತಿ ಯಾರು ತಿನ್ನುವವರಿಲ್ಲ ನೈಟ್. ಹಾಗೆ ಇವತ್ತು ನೈಟ್ ಊಟಕ್ಕೆ ಚಪಾತಿ ಮತ್ತು ಎಂತ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಅದು ಕೂಡ ಫಸ್ಟ್ ಟೈಮ್ ಮಾಡೋದು. ಆಮೇಲೆ ಅಡುಗೆ ಟೈಮಲ್ಲಿ ಎಂತ ಆಗ್ತದೆ ಅಂತ ಇಲ್ಲ, ಇವತ್ತು ಅದೇ ಮಾಡಬೇಕು. ಯಾಕಂದರೆ ನಿನ್ನೆ ಪನ್ನೀರ್ ತರಿಸಿದ್ದೆ, ಮೊಟ್ಟೆ ತರಿಸಿದ್ದೆ ಬ್ಲಿಂಕಿಟ್ಟಲ್ಲಿ, ಆವಾಗ ಪನ್ನೀರ್ ಕೂಡ ಆರ್ಡರ್ ಮಾಡಿದ್ದೆ ಪಾಪುವಿಗೆ ಅಂತ. ಸೊ ಇವತ್ತು ಹೇಗೂ ಫ್ರೈಡೇ ಅಲ್ಲ, ಸೊ ಅದನ್ನೇ ಮಾಡುವ ಅಂತ. ನೋಡುವ ಮತ್ತೆ ನಾವು ಹೇಗೆ ಬರುತ್ತೆ, ಏನು ಮಾಡ್ತೀವಿ ಅಂತ ಮತ್ತೆ ಸಿಗುವ ನಾವು. ಇವಾಗೊಂದು ಕಾಫಿ ಕುಡಿದು ಬೇಗ ಒಂದು ಅಡುಗೆ ಮಾಡಬೇಕು. ಇವಾಗ ಅಡುಗೆ ಮಾಡಲಿಕ್ಕೆ ಹೋಗುವ ಅಂತ, ಕಾಫಿ ಕುಡಿದು ಅಡುಗೆ ಮಾಡಲಿಕ್ಕೆ ಹೋಗುವ ಅಂತ ಹೊರಟಿದ್ದೇನೆ. ಇಲ್ಲಿ ಪಾಪು ಇವರೊಮ್ಮೆ ಹೊರಗಡೆ ಹೋದ್ರು, ಹಾಗಾಗಿ ತುಂಬ ಜೋರು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಅವಳದೊಂದು ಫೇವ್ರೆಟ್ ಸಾಂಗ್ ಇದೆ, ರಾನು ಬೊಂಬೈಕಿ ರಾನು. ಸೊ ಅದನ್ನಿಟ್ಟೆ ಸ್ವಲ್ಪ ಸಮಾಧಾನ ಆದಳು. ಹಾಗೆ ಇಲ್ಲಿ ನೋಡಿ ಅವಳ
ಗಾಡಿಯನ್ನೆಲ್ಲ ಬಾಗಿಲ ಹತ್ರ ಕೊಂಡೋಗಿ ಇಟ್ಟಿದ್ದಾಳೆ. ಅವಳಿಗೆ ಅದರಲ್ಲಿ ಅವಳೇ ಕೂತ್ಕೊಂಡು ಹೋಗಲಿಕ್ಕೆ ಗೊತ್ತಿಲ್ಲ ಅವಳಿಗೆ, ಹಾಗಾಗಿ ಅದನ್ನೆಲ್ಲ ಕೊಂಡೋಗಿ ದೂಡಿಯಲ್ಲಿ ಇಡ್ತಾಳೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಭಜನೆ ಕೂಡ ಮಾಡ್ತಾರೆ ಇವರು. ಹಾಗಾಗಿ ನಾವು ಬರುವಾಗನೇ ಹೂವೆಲ್ಲ ತಗೊಂಡು ಬಂದಿದ್ದೇವೆ. ಸೊ ಬಂದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನೆಲ್ಲ ಆಯಿತು. ಇನ್ನು ಅವರು ಭಜನೆ ಆದಮೇಲೆ ಸೊ ನಾನು ಆವಾಗ ಒಂದು ಪನ್ನೀರ್ ಮಸಾಲ ಮಾಡುವ ಅಂತ. ಸೊ ಅದು ತುಂಬ ಸಿಂಪಲ್ ಇದೆ. ನಾನೊಂದು ರೆಸಿಪಿ ನೋಡಿದೆ, ಅದರಲ್ಲೊಂದು 5-10 ನಿಮಿಷದಲ್ಲಿ ಅದಾಗುತ್ತೆ ಪನ್ನೀರ್ ಮಸಾಲ. ಸೊ ಅದನ್ನೇ ಮಾಡಬೇಕು ಇವಾಗ. ಆದರೆ ಇವಳು ಪಾಪು ಇವಾಗ ಅಡುಗೆ ಕೋಣೆಗೆ ಹೋದರೆ ಹಿಂದೆನೇ ಬರ್ತಾಳೆ. ಹಾಗಾಗಿ ಇವರು ಬಂದ ಮೇಲೆ ಅವ್ರು ಭಜನೆ ಮಾಡುವಾಗ ಅವ್ರ ಜೊತೆ ಇರ್ತಾಳೆ ಅವಳು, ಆ ಟೈಮಲ್ಲಿ ಮಾಡುವ ಅಂತ. ಸೊ ಅವಳಿಗೆ ಇಲ್ಲಿ ಕಸ ಎಲ್ಲ ಸಿಗ್ತದೆ, ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟೇ, ಎಲ್ಲಿಂದ ಆದರೂ ಎಂತಾದರೂ ತಗೊಂಡು ಬರ್ತಾಳೆ. ಹಾಗೆ ಅದರ ಜೊತೆಗೆ ಅವಳಿಗೆ ಭಜನೆ ಎಲ್ಲ ಇಡ್ತಾ ಇರ್ತೀವಿ. ಅದರಲ್ಲಿ ಈ ಮಕ್ಕಳದ್ದು ನೋಡಿರ್ಬೋದು, ಭಜನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಈ ಥರ ಎಲ್ಲ ವಿಡಿಯೋಸ್ ಇಟ್ಟರೆ ಸೊ ಅವರಿಗೆ ಕೂಡ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಈ ಥರ ಸಂಜೆ ಹೊತ್ತಿಗೆ ಬೆಳಗ್ಗೆ ಎಲ್ಲ ನಾವು ಈ ಥರ ಸಾಂಗ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, ಅವರನ್ನು ನೋಡಿ ಅವಳು ವಾಪಸ್ ಹೋಗ್ತಾ ಇದ್ದಾಳೆ. ಅವಳಿಗೆ ಕೆಲವೊಮ್ಮೆ ಅವರೇ ಬೇಕಾಗುತ್ತೆ, ನಾನಿದ್ರೂ ಕೂಡ ಅಷ್ಟೇ ಅವರ ಹಿಂದೆನೇ ಹೋಗಿ, ಅದು ಅವರು ವಾಶ್ರೂಮ್ಗೆ ಹೋದ್ರೂ ಬಿಡಲ್ಲ. ಸೊ ಜೋರು ಅಳ್ತಾ ಇರ್ತಾಳೆ ಆ ಥರ ಅವಳು. ಕೆಲವೊಮ್ಮೆ ಅಪರೂಪಕ್ಕೆ ಅವಳು ಅಷ್ಟಕ್ಕೆ ಆಟ ಆಡ್ತಾ ಇರ್ತಾಳೆ. ಇಲ್ಲಿ ನೋಡಿ ಹೋಗಿ ಬಂದಳು. ಇನ್ನು ಅವರು ಬಂದ ಮೇಲೆ ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವಳ್ದು ಬರುವಾಗ ಸ್ವಲ್ಪ ನಿದ್ದೆಯಲ್ಲಿದ್ಲು, ಅಂದರೆ ಫುಲ್ ಕರೆಕ್ಟ್ ನಿದ್ದೆ ಅಂತ ಮಾಡಿಲ್ಲ ಅವಳು, ಅರ್ಧ ನಿದ್ದೆಯಿಂದ ಎದ್ಲು. ಇನ್ನು ಹೇಗೂ ರಾತ್ರಿ ಆಯ್ತಲ್ಲ ಅಂತ ಮತ್ತೆ ಮಲಗಿಸ್ಲಿಕ್ಕೆ ಹೋಗಿಲ್ಲ, ಮತ್ತು ನೈಟ್ ತುಂಬ ಲೇಟ್ ಮಲಗ್ತಾಳೆ ಅಂತ. ಹಾಗಾಗಿ ಸ್ವಲ್ಪ ಕಿರಿಕಿರಿ ಇದ್ದಾಳೆ. ಮಕ್ಕಳು ಹಾಗೇನೆ, ನಿದ್ದೆ ಎಲ್ಲ ಆಗಿಲ್ಲ ಅಂದರೆ ಅದೇ ಥರ ಇರ್ತಾರೆ. ಇವಾಗಂತೂ ಅವಳು ಒಂದೇ ಟೈಮ್ ಮಲಗ್ತಾಳೆ, ಹಾಗೂ ಏನಾದರೂ ಸುಸ್ತಾದರೆ ಅಷ್ಟೇ 2 times ಮಲಗೋದು. ಸೊ ಫುಲ್ ಡೇಯಲ್ಲಿ ಒಂದು ಮಧ್ಯಾಹ್ನ ಮಲಗಿದರೆ ಸ್ವಲ್ಪ ಹೊತ್ತು ಮಲಗ್ತಾಳೆ. ಮತ್ತು ಅವಳ ಹತ್ರನೇ ಇರಬೇಕಷ್ಟೇ, ಮತ್ತು ಎಂಥ ಅವಳಿಗೆ ಪ್ರಾಬ್ಲಮ್ ಇಲ್ಲ. ಅವಳ ಹತ್ರ ಕೂತ್ಕೊಳ್ಬೇಕು, ಅವಳ ಎದುರಲ್ಲೇ ಇರಬೇಕು, ಆ ಥರ. ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಪನ್ನೀರ್ ಬಟರ್ ಮಸಾಲ. ದೇವರ ದಯದಲ್ಲಿ ಒಂದು ಶುಭ್ರವಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆದರೆ ಸಾಕು ಅಂತ ದೇವರಲ್ಲಿ ಪ್ರಾರ್ಥನೆ. ಮತ್ತೆ ಬೇರೆ ಪದಾರ್ಥ ಎಲ್ಲ ಧೈರ್ಯ ಇದೆ, ಇದು ಫಸ್ಟ್ ಟೈಮ್. ಹಾಗೆ ನಾನು ಆ್ಯಕ್ಚುಲಿ ಪನ್ನೀರ್ ಎಲ್ಲ ತಿಂತಾ ಇರಲಿಲ್ಲ, ಯಾಕಂದರೆ ಅದು ಫುಲ್ ಹಾಲಿಂದ ಮಾಡಿರುವಂಥ ವಸ್ತು. ನೋಡಿ ಎಷ್ಟು ರೆಡಿ ಆಗಿದೆ, ಅದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಇವರದ್ದು ಎಂಥದ್ದು ರೆಡಿ ಆಗ್ತಾ ಇದೆ. ಅವಂಚಿನೆ ಕಾಜು ಮಸಾಲ, ಕಾಜು ಕ್ಲಿಪ್ ಮಸಾಲ. ಇದು ಸಿಂಪಲ್ ಆಗಿತ್ತು, ಅದಕ್ಕೆ ಆಗದಿಂದ ರೆಡಿ ಮಾಡ್ತಿದ್ದಾಳೆ ಇವಳು. ಚಿಕ್ಕನಿ ಬಿಟ್ಟೆ, ಸಣ್ಣ ಮಗು, ಎಂಥ ಪದಾರ್ಥ ಅಂತ ಗೊತ್ತಿಲ್ಲ ಅದು. ನಾನು ನೋಡಿದ ವಿಡಿಯೋದಲ್ಲಿ ಹೇಗಿತ್ತು ಹಾಗೆ ಮಾಡ್ತಾ ಇದ್ದೇನೆ. ಟೇಸ್ಟ್ ಚೆನ್ನಾಗಿದ್ರೆ ಹೇಳ್ತೀನಿ. ಯಾವ ವಿಡಿಯೋ ಅಂತ? ಇಲ್ಲಾಂದ್ರೆ ನಾನು ಪನ್ನೀರ್ ಘೀ ರೋಸ್ಟ್ ಮಾಡಿದ್ದೆ, ಅದು ರೈಸಿಗೆ ಚೆಂದ ಆಗ್ತದೆ, ಯಾಕಂದರೆ ಅದು ಖಾರ ಇರ್ತದೆ. ಬಟ್ ಇದೆಂತ ಚಪಾತಿಗೆಲ್ಲ ಚಪಾತಿಗೆ ಮಾತ್ರ ಇದು ಕರೆಕ್ಟ್ ಬಂದ್ರೆ ಮಾತ್ರ ಉಂಟಲ್ಲ, ಸೂಪರ್ ಆಗ್ತದೆ ಮಾತ್ರ. ಅವರಿಗೆ ಧೈರ್ಯ ಇಲ್ಲ, ಧೈರ್ಯ ಇದೆ ಹಾಗೆ ಅಂತೆಲ್ಲ. ಮತ್ತೆ ನೋಡಿ ನೋಡುವ ಎಲ್ಲ ಸಿಂಪಿ ತಿಂತಾರೆ. ಇರ್ನಾಂಡೆ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡುವಂಥ ಅಡುಗೆ ಮೇಲೆ ತುಂಬ ಧೈರ್ಯ. ನನಗೆ ಯಾವಾಗಲೂ ಫೇಲ್ ಆಗಿರುವಂಥದ್ದು ಸೆಕೆಂಡ್ ಟೈಮ್. ಪನ್ನೀರ್ ಬಟರ್ ಮಸಾಲ ಆಲ್ರೆಡಿ ರೆಡಿ ಆಯಿತು. ಈಗ ಚಪಾತಿ ರೆಡಿ ಆಗ್ತದೆ, ರೆಡಿಮೇಡ್ ಚಪಾತಿ ರೆಡಿ ಆಗ್ತದೆ ಈಗ. ನೋಡಿ ನೋಡಿ ಚಪಾತಿ ಮತ್ತು ಪನ್ನೀರ್
ಗೀ ರೋಸ್ಟ್ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಸವಿಯಲು ಸಿದ್ಧ. ಹೊಸ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.